ಲಾಂಗ್ ಟರ್ಮ್ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಾಗುತ್ತೆ. ಈ ಡಯಾಬಿಟಿಕ್ ನ್ಯೂರೋಪತಿ ಆದಂಥ ಪೇಷಂಟ್ಸ್ ಅಲ್ಲಿ ಪಾದಗಳಲ್ಲಿ ಸೆನ್ಸೇಷನ್ ಹೋಗ್ಬಿಡುತ್ತೆ. ಸೊ ಅವರಿಗೆ ಸಣ್ಣ ಪುಟ್ಟ ಕಲ್ಲು, ಹಳ್ಳು, ಮುಳ್ಳು ಏನು ಚುಚ್ಚಿದ್ರು ಏನೂ ಅರಿವಿರುವುದೇ ಇಲ್ಲ. ಸೊ ಹೀಗಾಗಿ ಎಷ್ಟೋ ಪೇಷಂಟ್ಸ್ ನಮ್ಮ ಹತ್ರ ಬರೋರು ಲೇಟಾಗಿ ಬರ್ತಾರೆ. ಯಾವಾಗ ಬರ್ತಾರೆ ಅಂದರೆ ಆ ಗಾಯ ಒಡೆದು ಸೋರ್ಲಿಕ್ಕೆ ಹತ್ರ ಬಂದಿರ್ತಾರೆ, ಅಥವಾ ಗಾಯ ಸ್ವೆಲ್ಲಿಂಗ್ ಆಗಿ ಅವ್ರಿಗೆ ಫೀವರ್ ಬಂದ್ಮೇಲೆ ಬರ್ತಾರೆ. ಸೊ ಈ ಥರದ ಒಬ್ರು ಪೇಷಂಟ್ ನಮ್ಮ ಹತ್ರ ಇದ್ದಾರೆ. ಈಗ ಅವ್ರಿಗೆ ಫುಟ್ ಆಬ್ಸೆಸ್ ಆಗಿದೆ. ಅವ್ರಿಗೆ ಹಿಸ್ಟ್ರಿ ಪ್ರಕಾರ ಅದು ನಿನ್ನೆ ಮಾತ್ರ ಆಗಿರೋದು, ಬಟ್ ಆ್ಯಕ್ಚುಲಿ ಆಬ್ಸೆಸ್ ಒಂದು 2-3 ದಿನದ ಮೊದಲೇ ಆಗಿರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದರೆ ಡಯಾಬಿಟಿಕ್ ನ್ಯೂರೋಪತಿ ಇರ್ತಕ್ಕಂಥ ಎಲ್ಲ ಪೇಷಂಟ್ಸು ಪ್ರತಿದಿನ ತಮ್ಮ ಸೆಲ್ಫ್ ಫುಟ್ ಎಕ್ಸಾಮಿನೇಷನ್ ಅಂತ ಹೇಳಿ ಪ್ರತಿದಿನ ತಮ್ಮ ಪಾದವನ್ನು ಎಕ್ಸಾಮಿನ್ ಮಾಡಬೇಕು. ಇದರಲ್ಲಿ ಏನು ನೋಡಬೇಕು ಅಂದರೆ ಅವ್ರಿಗೆ ಇನ್ಗ್ರೋಯಿಂಗ್ ಟೋನಿಯಲ್ ಇದೆಯಾ, ಕೆಲಾಸಿಟಿ ಆಯಿತಾ, ಕಾರ್ನ್ ಇದೆಯಾ, ಎಲ್ಲಾದರೂ ಕ್ರ್ಯಾಕ್ಸ್ ಆಗಿದೆಯಾ, ಯಾವುದಾದ್ರೂ ಸಣ್ಣ ಪುಟ್ಟ ಗಾಯ ಆಗಿದೆಯಾ, ಈ ಎಲ್ಲವನ್ನು ಅವರು ಪ್ರತಿದಿನ ಚೆಕ್ ಮಾಡಬೇಕು. ತಮಗಾಗ್ತಿದ್ರೆ ತಾವು ಮಾಡಬೇಕು, ಇಲ್ಲ ಅಂದರೆ ಪಾದದ ಹತ್ರ ಒಂದು ಮಿರರ್ ಇಟ್ಟಾದರೂ ಚೆಕ್ ಮಾಡಬೇಕು. ಅದು ಆಗಿಲ್ಲ ಅಂದರೆ ಅವ್ರ ಮನೇಲಿರೋ ಒಬ್ರು ಯಾರಾದರೂ ಅಟೆಂಡರ್ಗೆ ಹೇಳಿಬಿಟ್ಟು ಚೆಕ್ ಮಾಡಕ್ಕೆ ಹೇಳಬೇಕು. ಅದೂ ಆಗಿಲ್ಲ ಅಂತಂದರೆ ನೀವು ನಮ್ಮ ಹತ್ರ ಅಂದರೆ ಶ್ರೀ ಸಾಯಿ ಡಯಾಬಿಟಿಕ್ ಸೆಂಟರ್ಗೆ ಬರಬಹುದು. ಇಲ್ಲಿ ಐ ಆಮ್ ಅ ಪ್ಲಾಸ್ಟಿಕ್ ಸರ್ಜನ್, ಎಕ್ಸ್ಕ್ಲೂಸಿವ್ಲಿ ಡಯಾಬಿಟಿಕ್ ಫುಟ್ ಅನ್ನು ನೋಡ್ತಾ ಇದ್ದೀನಿ. ಸೊ ನಿಮಗೆ ಫುಟ್ ಬೇಕಾಗಿರ್ತಕ್ಕಂಥ ಕೇರನ್ನು ಇಲ್ಲಿ ಪ್ರತ್ಯೇಕವಾಗಿ ಕೊಡ್ತೀವಿ.